ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಮಮತಾ ಅಂತ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನನ್ನ ಚಾನಲ್ ಗ್ರೋತ್ ಆಗೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಪ್ರೀತಿ ತುಂಬಾ ಅವಶ್ಯಕತೆ ಇದೆ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಇವಾಗೇನು ಸಂಕ್ರಾಂತಿ ಹಬ್ಬ ಮುಗಿದಿದೆ, ಇನ್ನು ಮಹಾಶಿವರಾತ್ರಿ, ಯುಗಾದಿ ಬರೋದು ಬಾಕಿ ಇದೆ. ಸೊ ನಾವಂತೂ ಡ್ರೆಸ್ಗಳು ಮತ್ತು ಬಟ್ಟೆಗಳು ಶಾಪಿಂಗ್ ಮಾಡ್ತಾನೆ ಇರ್ತೀವಿ. ಅದಕ್ಕೇನು ಹಬ್ಬಗಳೇ ಬೇಕು ಅಂತ ಅಲ್ಲಿವರೆಗೂ ಕಾಯಲ್ಲ. ಸೊ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಬೇಕಲ್ವಾ. ಸೊ ಅದಕ್ಕಾಗಿ ನಾನು ಕೆಲವಷ್ಟು ಇಯರಿಂಗ್ಸ್ಗಳನ್ನ ಮಿಂತ್ರಾದಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಎಂಡ್ ಆಫ್ ಸೀಸನ್ ಸೇಲ್ ಇತ್ತಲ್ಲ, ಡಿಸೆಂಬರ್ ಎಂಡಲ್ಲಿ. ಸೊ ಆ ಟೈಮಲ್ಲಿ ನಾನು ಶಾಪಿಂಗ್ ಮಾಡಿದ್ದೆ. ಪರ್ಟಿಕ್ಯುಲರಾಗಿ ಇಯರಿಂಗ್ಸ್ಗೆ ಅಂತಲೇ ನಾನು ಶಾಪಿಂಗ್ ಮಾಡಿದ್ದೆ. ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ನಿಮಗೂ ಇಷ್ಟ ಆಗ್ಬೋದು. ಯಾವ ಇಯರಿಂಗ್ಸ್ ಇಷ್ಟ ಆಯಿತು ಅದನ್ನು ನನಗೆ ಹೇಳಿ. ಅದ್ರ ಲಿಂಕ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನಗಂತೂ ಮಿಂತ್ರಾದಲ್ಲಿ ಶಾಪಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಯಾಕೆ ಅಂದರೆ ಅದರಲ್ಲಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ಮತ್ತು ಪ್ರೈಸ್ಗೂ ಹೋಲಿಸ್ಕೊಂಡ್ರೆ ಅಂತ ಏನು ಕಾಸ್ಟ್ಲಿ ಅನ್ಸಲ್ಲ. ಬಟ್ ಪ್ರೈಸ್ಗೆ ಹೋಲಿಸ್ಕೊಂಡ್ರೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ಮತ್ತು ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ ಮಿಂತ್ರಾದಲ್ಲಿ. ನೀವು ನೋಡಿರ್ಬೋದು. ಬಟ್ ನಾನು ಒಂದ್ಸರಿ ಇಯರಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಇಯರಿಂಗ್ಸ್ ಅಂತೂ ಕಲೆಕ್ಷನ್ಸ್ ಅಂತೂ ವೆರೈಟಿ. ಯಾವ್ದು ತಗೊಳ್ಳಿ, ಯಾವ್ದು ಬಿಡಲಿ ಅಂತ ಅನಿಸ್ಬಿಡುತ್ತೆ. ಸೊ ಫಸ್ಟ್ ಒನ್ ಇಯರಿಂಗ್ಸ್ ಬಂದು ಪರ್ಲ್ ಇಯರಿಂಗ್ಸ್, ಸ್ಟಡ್ ನೋಡಿ. ನೆಕ್ಸ್ಟ್ ಒನ್ ಪ್ರಾಡಕ್ಟು ಇದು ಅಷ್ಟೇ, ಸೇಮ್ ಮಿಂತ್ರಾದೆ ನೋಡಿ. ಇದನ್ನೆಲ್ಲ ನಾನು ಫಸ್ಟೇ ಓಪನ್ ಮಾಡಿ ಇಟ್ಟಿದ್ದೆ ತರಿಸ್ಕೊಂಡಾಗ. ಯಾಕೆಂದರೆ ಒಂದೊಂದು ಪ್ರಾಡಕ್ಟು ನಾವು ಆರ್ಡ್ರ್ ಮಾಡಿದಾಗ ನಾವು ಬುಕ್ ಮಾಡಿರೋದೇ ಒಂದು, ಬರೋದು ಇನ್ನೊಂದಾಗಿರುತ್ತೆ. ಸೊ ಹಾಗಾಗಿ ನಾನು ಬಂದಾಗಲೇ ಒಂದ್ಸರಿ ಪ್ರಾಡಕ್ಟ್ ಚೆಕ್ ಮಾಡ್ಕೊಬಿಡ್ತೀನಿ. ಸೊ ಹಾಗಾಗಿ ನಾನೆಲ್ಲ ಓಪನ್ ಮಾಡಿಟ್ಟಿದ್ದೆ ನೋಡಿ. ಈ ಥರ ಕಾಣಿಸುತ್ತೆ. ತುಂಬ ಲೈಟ್ ವೆಯ್ಟು ಮತ್ತು ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಇನ್ನು ಮ್ಯಾಚಿಂಗ್ ಇದೇ ಕಲರ್ ಮ್ಯಾಚಿಂಗ್ ಕುರ್ತಾಗಿ ಹಾಕಿದ್ರಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಒಂದ್ಸರಿ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನು ನೀವು ಮ್ಯಾಚಿಂಗ್ ಕುರ್ತಾನೆ ಅಂತ ಅಲ್ಲ, ನೀವು ಕುರ್ತಾಗೆ ಕಾಂಟ್ರಾಸ್ಟಲ್ಲೂ ನೀವು ಈ ಥರ ಕಲರ್ಸ್ಗಳನ್ನ ಮ್ಯಾಚ್ ಮಾಡ್ಬೋದು ನೋಡಿ. ತುಂಬ ಹೆವಿ ಫೀಲ್ ಆಗ್ತಾ ಇಲ್ಲ ಅಷ್ಟೊಂದು, ತುಂಬ ಲೈಟ್ ವೆಯ್ಟ್ ಅನ್ನಿಸ್ತಿದೆ. ಸೊ ನೆಕ್ಸ್ಟ್ ಒನ್ ಪ್ರಾಡಕ್ಟ್ ಇದು ಅಷ್ಟೇ, ಸೇಮ್ ಬ್ರ್ಯಾಂಡ್, ಜಾವೇರಿ ಪರ್ಲ್ಸ್ ಇದು. ಸೊ ಇದು ಜುಮ್ಕಾ, ಕುಂದನ್ ವರ್ಕಲ್ಲಿ ಜುಮ್ಕಾಸು. ಸೊ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಗೋಲ್ಡನ್ ಜುಮ್ಕಾ ವಿತ್ ಪರ್ಲು, ಕುಂದನ್ ವರ್ಕ್ ಮಾಡಿದ್ದಾರೆ. ಹಾಕಿ ತೋರಿಸ್ತೀನಿ. ನೀವು ಇದಕ್ಕೆ ಯಾವುದೇ ರೀತಿಯ ಕಲರ್, ಇಂಥದ್ದೇ ಕಲರ್ ಹಾಕಬೇಕು ಅಂತ ಏನಿಲ್ಲ. ಈ ಗೋಲ್ಡನ್ ಕಲರ್ಗೆ ನೀವು ಯಾವ ಕಲರ್ ವೇರ್ ಮಾಡಿದ್ರೂ ಚೆನ್ನಾಗೇ ಕಾಣಿಸುತ್ತೆ ನೋಡಿ. ಟ್ರೆಡಿಷ್ನಲ್ ಆಗಿ ವೇರ್ ಮಾಡೋಕ್ಕೂ ಚೆನ್ನಾಗಿದೆ, ಸ್ಯಾರೀಸ್ಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎರಡು ಇಯರಿಂಗ್ಸ್ ಹಾಕಿದಾಗ ಈ ರೀತಿ ಕಾಣಿಸುತ್ತೆ ನೋಡಿ. ಟೋಟಲಿ ನಮ್ಮ ಲುಕ್ಕೇ ಚೇಂಜ್ ಆಗುತ್ತೆ ಇಯರಿಂಗ್ಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಜಾವೇರಿ ಪರ್ಲ್ಸ್ ಬ್ರ್ಯಾಂಡು. ಇದಂತೂ ತುಂಬ ಸ್ಟನ್ನಿಂಗ್ ಜುಮ್ಕಾ ಅಂತಲೇ ಹೇಳ್ಬೋದು. ವೆರಿ ಬ್ಯೂಟಿಫುಲ್. ನಾನಿವಾಗ ತೋರಿಸ್ತಿರೋ ಪ್ರಾಡಕ್ಟಲ್ಲಿ ಇದು ನನ್ನ ಫೇವ್ರೆಟ್ ಇಯರಿಂಗ್ಸು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಜಸ್ಟ್ ಈ ಥರ ಲಾಕ್ ಮಾಡೋದಷ್ಟೇ, ನೋಡೋಕ್ಕೆ ಹೆವಿ ಅಂತ ಅನ್ನಿಸ್ತಿದೆ ನಿಮಗೆ, ಬಟ್ ಹೆವಿ ಫೀಲ್ ಆ ಥರ ಆಗ್ತಾನೇ ಇಲ್ಲ. ಸೋ ಲೈಟ್ ವೆಯ್ಟ್ ನೋಡಿ. ಎಷ್ಟು ಕಲರ್ ಕಾಂಬಿನೇಷನ್, ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಸಕ್ಕತ್ತಾಗಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಎರಡು ಇಯರಿಂಗ್ಸು ಹಾಕಿ ತೋರಿಸ್ತೀನಿ ನೋಡಿ. ಸೋ ಲೈಟ್ ವೆಯ್ಟ್, ಸೋ ಬ್ಯೂಟಿಫುಲ್, ಸ್ಟನ್ನಿಂಗ್ ಲುಕ್ಕೇ ಚೇಂಜ್ ಆಗುತ್ತೆ.
ಇನ್ನು ಸ್ಯಾರೀಸ್ಗೆಲ್ಲ ಹಾಕಿದ್ರು ಅಂತೂ ಹೇಳೋದೇ ಬೇಡ, ಸಖತ್ತಾಗಿ ಕಾಣಿಸ್ತೀವಿ. ನೆಕ್ಸ್ಟ್ ಬ್ರ್ಯಾಂಡ್ ಬಂದು ಪ್ರೇಯಸಿ ಅಂತ, ಈ ಬ್ರ್ಯಾಂಡು ಇಯರಿಂಗ್ಸು ನೋಡಿ ಇದು ಯಾವ ಥರ ಇದೆ ಅಂತ. ಹೆವಿ ಅನಿಸುತ್ತೆ ಬಟ್ ಹೆವಿ ಫೀಲ್ ಆಗಲ್ಲ ನೋಡಿ, ಹೆವಿ ಅನಿಸುತ್ತೆ ನೋಡಿದ್ರೆ, ಬಟ್ ಹಾಕಿದಾಗ ಅಷ್ಟು ಹೆವಿ ಅನಿಸಲ್ಲ. ನಾನು ಇದನ್ನು ಅನಾರ್ಕಲಿ ಕುರ್ತಾಗೆ ಅಂತ ವೇರ್ ಮಾಡೋಕ್ಕೆ ಅಂತ ತರಿಸಿದ್ದೆ. ಸೊ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಇದರಲ್ಲಿ ಬ್ಲೂ ಮತ್ತು ಇನ್ನೊಂದು ಸ್ಕೈ ಬ್ಲೂ ವಿತ್ ಆಕ್ಸಿಡೈಸ್ ಜ್ಯುವೆಲರಿ ಸಿಲ್ವರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಸೊ ಎರಡನ್ನೂ ವೇರ್ ಮಾಡಿ ತೋರಿಸ್ತೇನೆ. ಸೊ ಕೆಲವ್ರಿಗೆ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕಿದಾಗ ಸ್ವಲ್ಪ ಈ ಥರ ಏನಂತಾರೆ ಇಲೆ ಬೀಳೋದು ಆ ಥರ ಆಗುತ್ತೆ. ಸೊ ಓಲ್ಡ್ ದೊಡ್ಡದಿರೋರಿಗೆ ಎಸ್ಪೆಷಲಿ ಆ ಥರ ಆಗುತ್ತೆ. ಅವ್ರಿಗೆ ಅಂತಲೇ ಕೆಲವು ಟ್ರಾನ್ಸ್ಪರೆಂಟ್ ಮಾಟಿ ಟೈಪ್ ಬಂದಿರುತ್ತೆ, ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ಅದು ವೈರಲ್ ಆಗಿದೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಸೊ ಯಾರ್ಯಾರಿಗೆ ಸ್ವಲ್ಪ ಹೆವಿ ಇಯರಿಂಗ್ಸ್ ಹಾಕೋಕ್ಕೆ ಇಷ್ಟ ಇರುತ್ತೆ ಬಟ್ ಇಯರಿಂಗ್ಸ್ ಹಾಕಿದರೆ ಎಲ್ಲಿ ಸ್ವಲ್ಪ ಈ ಥರ ಹೋಲೆಲ್ಲ ದೊಡ್ಡದಾಗುತ್ತೆ ಅಂತ ಭಯ ಇರೋರಿಗೆ ಅದನ್ನು ಯೂಸ್ ಮಾಡಿ, ತುಂಬಾ ಯೂಸ್ ಇದೆ. ಸೊ ನೆಕ್ಸ್ಟ್ ನಾನು ಸೇಮ್ ಬ್ರ್ಯಾಂಡು ಪ್ರೇಯಸಿ ಬ್ರ್ಯಾಂಡು, ಇದನ್ನು ಮಿಂತ್ರಾದಲ್ಲೇ ತರಿಸ್ಕೊಬಿಟ್ಟು. ಸೊ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಎಲ್ಲ ಮಿಂತ್ರಾದೆ. ಇದು ನೋಡಿ ಅನಾರ್ಕಲಿ ಕುರ್ತಾಗೆಲ್ಲ ವೇರ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಬ್ಯೂಟಿಫುಲ್ ಆಗಿದೆ. ಬಾಲಿ ಡಿಸೈನ್ಸ್ ಅಂತಾರಲ್ಲ ಸ್ವಲ್ಪ ಆ ಥರ ಸಿಮಿಲರ್ ವೇರ್ ಮಾಡಿ ತೋರಿಸ್ತೀನಿ. ನಾನು ಇದನ್ನು ಲೆಹಂಗಾಕ್ಕೆ ಅಂತ ಶಾಪಿಂಗ್ ಮಾಡಿದ್ದೆ. ಲೆಹಂಗಾಕ್ಕೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಕುಂದನ್ ವಿತ್ ಪರ್ಲ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ಯಾರಿಗಾದರೂ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹಾಕಿ, ನಾನು ಇದರ ಲಿಂಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎರಡರದ್ದು ಲುಕ್ ಈ ಥರ ಬರುತ್ತೆ, ಪ್ರೀತಿಯಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಕ್ಸಿಡೈಸ್ ಜುಮ್ಕಾ. ನೋಡಿ ತುಂಬ ಲೈಟ್ ವೆಯ್ಟ್ ಇದೆ. ನೀವು ಕುರ್ತಾಗೆ, ಆಫೀಸ್ ವೇರ್ಗೆ ಮತ್ತು ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ನೀವು ಕ್ಯಾಶುಯಲ್ ಆಗಿ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವರು ಆಕ್ಸಿಡೈಸ್ ಜ್ಯುವೆಲರಿ ಹಾಕೋಕ್ಕೆ ಇಷ್ಟಪಡಲ್ಲ, ಕುರ್ತಾಸ್ಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಕಾಣಿಸುತ್ತೆ. ಎರಡನ್ನ ಹಾಕಿ ತೋರಿಸ್ತೀನಿ. ಇಷ್ಟು ಇಯರಿಂಗ್ಸಲ್ಲಿ ಯಾವ ಇಯರಿಂಗ್ಸ್ ನಿಮ್ಗೆ ಇಷ್ಟ ಆಯಿತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ. ಕೆಲವೊಂದು ಇಯರಿಂಗ್ಸ್ಗಳು ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ನಾನು ಅದ್ರ ಸೇಮ್ ಸಿಮಿಲರ್ ಇರೋದನ್ನ ನೋಡಿ ಹಾಕ್ತೀನಿ, ನಾನು ಯಾರಿಗಾದ್ರು ಬೇಕಿದ್ರೆ. ನೆಕ್ಸ್ಟ್ ಒನ್ ಜುಮ್ಕಾಸು, ಸ್ವಲ್ಪ ಹೆವಿ ಜುಮ್ಕಾಸ್ ಅಂತಲೇ ಹೇಳ್ಬೋದು. ಹಾಕೊಂಡಾಗಲೂ ಅಷ್ಟೇ ಫೀಲ್ ಆಗುತ್ತೆ ಹೆವಿ ಥರ. ಅದೇ ನಾನು ಹೇಳ್ದಂಗೆ ಅದು ಹಿಂದೆ ಟ್ರಾನ್ಸ್ಪರೆಂಟ್ ಮಾಡಿ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ನೀವು ಇದನ್ನು ವೇರ್ ಮಾಡ್ಬೋದು ಆರಾಮಾಗಿ. ಸ್ವಲ್ಪ ಹೆವಿ ಫೀಲ್ ಆಗ್ತಿದೆ ನನಗೆ. ಸೊ 1 hour ಹಾಕಿ ಬಿಚ್ಚಿಡ್ಬೋದು. ಕೆಲವ್ರಿಗೆಲ್ಲ ಜಾಸ್ತಿ ಟೈಮು ಈ ಥರ ಇಯರಿಂಗ್ಸ್ ಹೆವಿ ಇಯರಿಂಗ್ಸ್ ಹಾಕ್ಬಿಟ್ರೆ ಕಿವಿ ನೋವು ಬಂದುಬಿಡುತ್ತೆ. ಅಂಥವ್ರಿಗೆ ಅಂತಲೇ ಕೆಲವು ಟ್ರಾನ್ಸ್ಪರೆಂಟ್ ಮಾಟಿಗಳು ಬರುತ್ತೆ. ನಾವು ಮಾಟಿ ಹಾಕಿದ್ರೂ ಅದು ಅಷ್ಟು ವಿಸಿಬಲಾಗಿ ಕಾಣಿಸಲ್ಲ, ಯಾರಿಗೂ ಗೊತ್ತಾಗಲ್ಲ ನಾವು ಹಾಕಿದ್ದೀವಿ ಅಂತ. ಆ ಥರದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ನಿಮ್ಗೆ ಯೂಸ್ ಆಗ್ಬೋದು. ನೋಡಿ ಈ ಥರ ಲುಕ್ ಕೊಡುತ್ತೆ ಎರಡು ವೇರ್ ಮಾಡಿದಾಗ. ಇನ್ನು ಸ್ಯಾರಿಗೆ ಹಾಕೊಂಡ್ರಂತೂ ಅದ್ರ ಲುಕ್ಕೇ ಚೇಂಜು. ನಾನು ಇವಾಗ ಡ್ರೆಸ್ಸಿಗೆ ಹಾಕಿದ್ದೀನಿ, ಬಟ್ ನೀವು ಸ್ಯಾರಿಗೆ ಹಾಕೊಂಡಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಪ್ರಾಡಕ್ಟು
ಸಿಂಪಲ್ ಮತ್ತು ಎಲಿಗೆಂಟ್ ಆಗಿದೆ ಅಂತ ಹೇಳ್ಬೋದು. ಈ ಥರ ಹೂಕ್ ಇಯರಿಂಗ್ಸು, ನೀವು ಇದನ್ನು ಎತ್ನಿಕ್ಕಾಗಿ ವೇರ್ ಮಾಡ್ಬೋದು. ತುಂಬಾ ಲೈಟ್ ವೆಯ್ಟ್ ಫೀಲ್ ಕೊಡುತ್ತೆ. ಸೊ ವೇರ್ ಮಾಡಿ ತೋರಿಸ್ತೀವಿ ನೋಡಿ. ಸೊ ಲೈಟ್ ವೆಯ್ಟ್. ನನಗೆ ಈ ಥರ ಇಯರಿಂಗ್ಸ್ಗಳು ಎಸ್ಪೆಷಲಿ ಇಷ್ಟ ಆಗುತ್ತೆ. ನಾವು ಹಾಕಿದ್ರೂ ಸ್ವಲ್ಪ ಹಾಕ್ತಲೇ ಇರೋ ಥರ ಫೀಲು. ಸೊ ಇದನ್ನೆಲ್ಲ ನೀವು ವೆಸ್ಟರ್ನ್ ಡ್ರೆಸ್ಸಿಗೆಲ್ಲ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುರ್ತಾಸ್ಗೂ ನಾಟ್ ಬ್ಯಾಡ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತು ಇಷ್ಟೆಲ್ಲ ಕಲೆಕ್ಷನ್ಸ್, ಇಯರಿಂಗ್ಸ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್ ಬಂದು 3 ಲೇಯರ್ ಜುಮ್ಕಾಸ್. ಇದು ಇನ್ಸ್ಟಾಗ್ರಾಮ್ ಸ್ಟೋರಲ್ಲೆಲ್ಲ ಸ್ವಲ್ಪ ವೈರಲ್ ಆಗಿತ್ತು, ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ. ಇದು ಸ್ವಲ್ಪ ದಿನ ಟ್ರೆಂಡಿಂಗಲ್ಲಿತ್ತು ಈ ಥರ ಇಯರಿಂಗ್ಸು. ಮೇಲ್ಗಡೆ ಸ್ಟಡ್ ಬಂದು ಕೆಳಗಡೆ 4 ಲೇಯರ್ಸ್ ಬೀಡ್ಸಲ್ಲಿ ಸ್ಮಾಲ್ ಜುಮ್ಕಾಸು ಈ ಥರ ಲುಕ್ ಕೊಡುತ್ತೆ. ಇದನ್ನು ನೀವು ಡ್ರೆಸ್ಗಿಂತ ಇನ್ನು ಸ್ಯಾರೀಸಿಗೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಯೂಟಿಫುಲ್ ಇಯರಿಂಗ್ಸ್ ಅಂತ ಹೇಳ್ಬೋದು.